ವರಹಮತುಲ್ಲಾಹಿ ವಬರಕಾತು. SSF ಕರ್ನಾಟಕ, SSF ಸುಳ್ಯ ಡಿವಿಷನ್ ಇದರ ವತಿಯಿಂದ ನಮ್ಮ ಸುಳ್ಯಕ್ಕೆ ಒಂದು ಆಂಬ್ಯುಲೆನ್ಸ್ ಲೋಕಾರ್ಪಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ ಗುರುಗಳಾದಂಥ ತಂಗಳರವರೇ ಹಾಗೂ MB ಸದಾಶಿವ ಸರ್ ಅವರೇ ಹಾಗೂ ನಗರ ಪಂಚಾಯತ್ ಸದಸ್ಯರಾದಂಥ ಉಮರ್ ಕೇಸ್ರವರೇ ಹಾಗೂ ಎಲ್ಲ ಉಲಮಾ ಉಮರಗಳೇ ಹಾಗೂ ನನ್ನ ಪ್ರೀತಿಯ ಸಹೋದರ SSF ಸುಳ್ಯ ಡಿವಿಷನ್ ಈ ಆಂಬ್ಯುಲೆನ್ಸ್ ಮತ್ತು ಒಂದು ಶುದ್ಧ ನೀರಿನ ಘಟಕವನ್ನು ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ ಅವರುಗಳು ಸುಳ್ಯಕ್ಕೆ ನೀಡಿದ ಸಂದರ್ಭದಲ್ಲಿ ಸುಳ್ಯದ ನಗರವೇ ಒಂದು ಸಂತಸ ಪಟ್ಟಂತಹ ಒಂದು ದಿನಗಳನ್ನು ನಾವು ನೆನಪು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ಆಂಬ್ಯುಲೆನ್ಸ್ ಹಾಗೂ ಒಂದು ಶುದ್ಧ ನೀರಿನ ಘಟಕ ಪ್ರಪ್ರಥಮವಾಗಿ ಸುಳ್ಯ ನಗರಕ್ಕೆ ಕೊಟ್ಟಿರುವಂತದ್ದು SSF ಒಂದು ದೊಡ್ಡ ಕೊಡುಗೆ ಆಗಿರ್ತದೆ. ಇಂತಹ ಸಂದರ್ಭದಲ್ಲಿ ಆ ಆಂಬ್ಯುಲೆನ್ಸ್ ಹಳೆಯದಾಗಿರುವಾಗ ಸುಳ್ಯದ ಎಲ್ಲ SSF ನ ಯುವಕರು ಇದರ ಆಧುನೀಕರಣ ಮಾಡಬೇಕು ಹೊಸ ಆಂಬ್ಯುಲೆನ್ಸ್ಗೆ ಅಂತ ಹೇಳ್ಬಿಟ್ಟು ಹೊಸ ಆಂಬ್ಯುಲೆನ್ಸ್ ಅನ್ನು ಸುಳ್ಯ ನಗರಕ್ಕೆ ಹೊಸ ಮಾದರಿಯ ಎಲ್ಲ ಟೆಕ್ನಾಲಜಿ ಇರುವಂತಹ ಹೊಸ ಆಂಬ್ಯುಲೆನ್ಸ್ ಅನ್ನು ಸುಳ್ಯ ನಗರಕ್ಕೆ ಕೊಡಲು ಸಿದ್ಧರಾಗಿರುವಂತಹ ಈ SSF ತಂಡವು ನಿರಂತರ ಜೀವ ಕಾರುಣ್ಯ ಪ್ರವರ್ತನದಲ್ಲಿ ಖಾಲಿ ಆಂಬ್ಯುಲೆನ್ಸ್ ಮಾತ್ರ ಅಲ್ಲ, ನಿರಂತರವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ರೋಗಿಗಳಿಗೆ ಆಗುವಂತಹ ಸಮಸ್ಯೆಗಳಿಗೆ, ನಗರದಲ್ಲಿ ಸ್ವಚ್ಛತೆಯ ಸಮಸ್ಯೆಗಳಿಗೆ ಸಾಂತ್ವನ ಅಂತ ಒಂದು ತಂಡ ನಮ್ಮ ನಗರಾದ್ಯಂತ ಸ್ವಚ್ಛತೆ ಕಾರ್ಯಗಳನ್ನು ತೊಡಗಿಕೊಂಡಿದ್ದಾರೆ. ಅದು ಈ SSF ಅಂಡರ್ಲಿ ಬರುವಂತಹ ಒಂದು ಸಂಘ ಆಗಿರ್ತದೆ. ನಮ್ಮ ಗಾಂಧಿನಗರ ಶಾಲೆ ಅಂಗನವಾಡಿಯನ್ನು ಈ ಲಾಸ್ಟ್ ಒಂದು 2-3 ತಿಂಗಳ ಹಿಂದೆ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ನಮ್ಮ ಪರಿಸರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂತಹ ಸಾಂತ್ವನ ತಂಡ ಕೂಡ ಈ SSF ಅಂಡರ್ಲಿ ಬರುವಂತಹ ಒಂದು ಸಂಘಟನೆ ಆಗಿರ್ತದೆ. ಆದುದರಿಂದ ನಿಮ್ಮ ಈ ಸೇವೆಯು ಅಲ್ಲಾಹನು ನಿಮ್ಮ ಈ ಸೇವೆಗೆ ಒಳ್ಳೆದಾದಂತ ಪ್ರತಿಫಲವನ್ನು ನೀಡಲಿ ಅಂತ ಹೇಳುತ್ತಾ, ನಿಮಗೆ ಈ ಸೇವೆ ಮಾಡಲು ಮುಂದಿನ ದಿನಗಳಲ್ಲಿ ನಿಮಗೆ ಸೇವೆ ಮಾಡಲು ನಿಮಗೆ ಸೇವೆಗೆ ಪ್ರೋತ್ಸಾಹಿಸುವಂತ ಎಲ್ಲ ಹಿರಿಯ ಕಿರಿಯ ಆಲಿಮಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಇದರಲ್ಲಿ ಒಂದು ಯಶಸ್ವಿಯಾಗಲಿ ಅಂತ ಹೇಳುತ್ತಾ, ನಿಮ್ಮ ಈ ಆಂಬ್ಯುಲೆನ್ಸ್ ಸೇವೆಯು ಜಾತಿ ಮತವನ್ನು ನೋಡದೆ ನಿರಂತರವಾಗಿ ಎಲ್ಲೇ ರಸ್ತೆಯಲ್ಲಿ ಬಿದ್ದರೂ ಆಕ್ಸಿಡೆಂಟ್ ಆದರೂ ತಕ್ಷಣ ಅಲ್ಲಿಗೆ ಧಾವಿಸಿ ಅವರ ಕಾರ್ಯಕ್ಷೇಮವನ್ನು ವಿಚಾರಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಲ್ಲಿಂದ ಇಲ್ಲಿ ಬೇಕಾದ ಚಿಕಿತ್ಸೆಯನ್ನು ಇಲ್ಲಿ ಕೊಟ್ಟು ಮಂಗಳೂರಿಗೆ ಬೇಕಾದ್ರೆ ಮಂಗಳೂರಿಗೆ ತಲುಪಿಸುವಂತ ಕೆಲಸವನ್ನು ನೀವು ಸುಮಾರು ಮಾಡಿದ್ದೀರಿ. ಆದ್ದರಿಂದ ನಿಮ್ಮ ಈ ಸೇವೆಯು ನಿರಂತರವಾಗಿ ನಮ್ಮ ಸಮಾಜಕ್ಕೆ ದೊರಕಲಿ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ. ಅಸ್ಸಲಾಂ ವಲೈಕುಂ. ಧನ್ಯವಾದಗಳು ಶರೀಫ್ ಕಂಠಿ ಅವರಿಗೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಪಂಚಾಯತ್ ಇನ್ನೋರ್ವ ಸದಸ್ಯರಾದಂತಹ ಉಮರ್ ಕೇಸ್ ಅವರು 2 ಮಾತು ಮಾತನಾಡಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಎಲ್ಲರಿಗೂ ಸಂಜೆಯ ಕಾಮನೆಗಳು. SSF ಇದರ ವತಿಯಿಂದ ನಡೆದಂಥ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸಯ್ಯದ್ ಅವರುಗಳೇ, ಎಲ್ಲ ಉಲಮಾ ನೇತಾರರೇ, ಉಮರಾಗಳೇ, ಸಾಮಾಜಿಕ ರಾಜಕೀಯ ನೇತಾರರೇ, ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಸಹೋದರರೇ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ SSFನ ಬಗ್ಗೆ ತಂಗಳ್ರವರು, ಶರೀಫ್ರವರು ಮತ್ತು ನಮ್ಮ ಉಸ್ತಾದರುಗಳು ತುಂಬ ವಿಷಯಗಳನ್ನು ಹೇಳಿದರು. SSF ಅಂತ ಹೇಳಿದರೆ ಬರೀ SSF ಅಂತ ಹೇಳಿದರೆ 3 ಅಕ್ಷರ ಮಾತ್ರ. ಆದರೆ SSF ಅಂತ ಹೇಳಿದರೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂತ ಹೇಳಿ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂತ ಹೇಳಿದರೆ ಅದೊಂದು ಯುವಕರ ಸಂಘಟನೆ. ಆದರೆ ಇವತ್ತಿನ ಒಂದು ವೇದಿಕೆಯಲ್ಲಿ SSFನ ಅಂಡರಲ್ಲಿ ಅದರ ಬೇರೆ ಬೇರೆ ಸಂಘಟನೆಗಳಿದೆ. SOS ಇದೆ, ಕರ್ನಾಟಕ ಮುಸ್ಲಿಂ ಜಮಾಯತ್ ಇದೆ, ಬೇರೆ ಬೇರೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ. ಯಾಕಂತ ಹೇಳಿದ್ರೆ ಮುಸ್ಲಿಂ ಜಮಾಯತ್ನ ಅಧ್ಯಕ್ಷರು ಇಲ್ಲಿ ಕೂತ್ಕೊಂಡಿದ್ದಾರೆ. ತುಂಬಾ ಪ್ರಾಯದವರು, ಸುಮಾರು 65-70 ವರ್ಷ ಆದಂತ ವ್ಯಕ್ತಿ, 65 ವರ್ಷದ ವ್ಯಕ್ತಿ ಇವತ್ತು ಮುಸ್ಲಿಂ ಜಮಾಯತ್ನ ಅಧ್ಯಕ್ಷರಾಗಿದೆ. ಅದು ಗಾಂಧಿನಗರ ಯೂನಿಟ್ನ ಅಧ್ಯಕ್ಷರು. ಅದೇ ರೀತಿ SOS ಸುನ್ನಿ ಯೋಜನಾ SOS ಅಲ್ಲ, ಸುನ್ನಿ ಯೋಜನಾ ಸಂಘ. ಸುನ್ನಿ ಯೋಜನಾ ಸಂಘ ಅಂತ ಹೇಳಿದ್ರೆ ಸುಮಾರು ಒಂದು ಯುವಕರಿಂದ ಮೇಲಿರುವಂತ ನನ್ನಂತ ವ್ಯಕ್ತಿಗಳಿರುವಂತಹ ಒಂದು ಸಂಘಟನೆ. ಅದೇ ರೀತಿ ಅದು ಈ ದೇಶದಲ್ಲಿ, ಭಾರತ ದೇಶದಲ್ಲಿ SSFನ ಮುಖಾಂತರ
ಇವತ್ತು ಸಂಘಟನೆ ಗೊತ್ತಾಗ್ತಿದ್ರೆ ವಿದೇಶದಲ್ಲಿ KCF ನ ಮುಖಾಂತರ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ SSF ನಲ್ಲಿ ಕಾರ್ಯಕರ್ತ ಒಬ್ಬ SSF ಕಾರ್ಯಕರ್ತ ಅಂತ ಹೇಳಿದ್ರೆ ಅವನು ಯಾವ ದೇಶದಲ್ಲಿ ಇದ್ರೂ ಅವ SSF ಕಾರ್ಯಕರ್ತನಾಗಿರ್ತಾನೆ. ಅವರು ದುಬೈಯಲ್ಲಿ ಇರಬಹುದು, ಅಮೆರಿಕದಲ್ಲಿ ಇರಬಹುದು. ಇವತ್ತು ನಮ್ಮ ಇಲ್ಲಿಂದ ಅನ್ಸಾರ್ಯದಿಂದ ಒಬ್ಬ ಗುರುಗಳು ಇಲ್ಲಿಗೆ ಲಂಡನ್ಗೆ ಅಂತ ಕಾಣ್ತದೆ, ಜಪಾನಿಗೆ ಅವರು ಅಡ್ವೊಕೇಟ್ ಆಗಿದ್ರು. ಆನಂತರ ಅವರು ಧಾರ್ಮಿಕ ಗುರುಗಳಾಗಿದ್ರು. ಇವತ್ತು ಅವರು ಜಪಾನಲ್ಲಿ ಹೋಗಿ ಕೆಲಸಕ್ಕೆ ಸೇರಿದ್ರು, ನಮ್ಮ ಅನ್ಸಾರದಲ್ಲಿ ಕೆಲಸ ಮಾಡುವರು. ಇವತ್ತು ಜಪಾನ್ ದೇಶದಲ್ಲಿ ನಮ್ಮ SSF ನ ಕಾರ್ಯಕರ್ತ ಅಲ್ಲಿ ಒಂದು ಸಂಘಟನೆ ಗುರುತಿಸಿಕೊಳ್ತಾರೆ. ಆದ್ರಿಂದ ಈ ಒಂದು ಸಂಘ ಅಂತ ಹೇಳಿದ್ರೆ ಬರೀ ಇವತ್ತಿಲ್ಲಿ ಈ ದೇಶಕ್ಕೆ ಈ ಒಂದು ಗ್ರಾಮಕ್ಕೆ ಸೀಮಿತವಾದ ಸಂಘಟನೆ ಅಲ್ಲ. ಖಂಡಿತವಾಗಿಯೂ ಈ ಒಂದು ವಿಶ್ವದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಬೇರೆ ಸಮಾಜ ಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಸಂಘಟನೆ ಇವತ್ತು SSF ಆಗಿರುತ್ತದೆ. ಅದರ ಮುಖಾಂತರ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಈ ಒಂದು ತಾಲೂಕಿನಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಸುಮಾರು 45-50 ವರ್ಷಗಳಿಂದ ನಿರಂತರ ಕೆಲಸ ಮಾಡ್ತಿದ್ರು. ಇವತ್ತು ಸಾರ್ವಜನಿಕರಿಗೆ ಬೇಕಾಗಿ ಒಂದು ಆಂಬುಲೆನ್ಸ್, ಅದು ಯಾವುದು ಅಂತ ಹೇಳಿದ್ರೆ ನನಗೆ ಗೊತ್ತಿದೆ. ಈ ಒಂದು ಆಂಬುಲೆನ್ಸ್ ಓಮಿನ್ ಇರುವಾಗ ಅದರ ಡ್ರೈವರ್ ನಾನೇ ಆಗಿದ್ದೆ. ನಾನು ಡ್ರೈವರ್ ಆಗಿದ್ದದಲ್ಲ, ಬಟ್ ನಾನು ಯಾರಾದ್ರೂ ಒಬ್ಬರಿಗೆ ಅತ್ಯವಶ್ಯಕತೆ ಇದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ನಾನೇ ತಕೊಂಡು ಹೋಗುದು. ಆಂಬುಲೆನ್ಸ್ ಡ್ರೈವರ್ ಆಗಿ ನಾನು ಹೋಗ್ತಾ ಇದ್ದೆ. ಸುಮಾರು 1-2 ವರ್ಷ ನಾನು ಅದರಲ್ಲಿ ಬೇಕಾದ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟಂತ ಆಂಬುಲೆನ್ಸ್ ನಾವೇ ತಕೊಂಡು ಹೋಗಿ ಎಷ್ಟೋ ಜನರಿಗೆ ಸಹಾಯ ಆಗಿದೆ. ಇವತ್ತು ಅದರಲ್ಲಿ ಯಾವುದೇ ಪ್ರತಿಫಲ ಅವರು ಪಡೆಯಲಿಲ್ಲ. ಅವರೊಂದು ಆಂಬುಲೆನ್ಸ್ ತಗೊಂಡು ಹೋದ ನಂತರ ನಮಗೆ ಬಾಡಿ ಕೊಡಿ ಅಂತೇಳಿ ಕೇಳಲಿಲ್ಲ, ಯಾವ ಜಾತಿ ಅಂತ ಕೇಳಲಿಲ್ಲ, ಯಾವ ಧರ್ಮ ಅಂತೇಳಿ ಕೇಳಲಿಲ್ಲ. ಎಲ್ಲಿ ಆದರೂ ಇಮಿಡಿಯೇಟ್ ಆಗಿ ಈ ಒಂದು ಆಂಬುಲೆನ್ಸ್ ಸರ್ವಿಸ್ ನ ಒಟ್ಟಿಗೆ ಆ ಸ್ವಾತಂತ್ರ್ಯ ವಿಭಾಗದಲ್ಲಿರುವಂತಹ ಮಕ್ಕಳಿದ್ದಾರೆ. ಅವರು ಎಷ್ಟೇ ಒಂದು ಹೊಳೆಯಲ್ಲಿ ಬಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಎಷ್ಟೇ ಗುಂಡಿಯಾಗಿದ್ರು ಸಿಗಂತ ವ್ಯವಸ್ಥೆ ಇದ್ರು ಅಲ್ಲಿಗೆ ಮುಳುಗಿ ತೆಗೆಯುವಂತ ವ್ಯವಸ್ಥೆ ಈ ಆಂಬುಲೆನ್ಸ್ ಚಾಲಕರಲ್ಲಿದೆ. ನಮ್ಮ ಸಿದ್ದಿಕ್ ಅವರಾಗಿರ್ಬೋದು, ಬೇರೆ ಬೇರೆ ಮಕ್ಕಳು ನಾವು ತುಂಬಾ ಕೆಲಸಗಳನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಆ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ಅವರ ಕುಟುಂಬವನ್ನು ಅವರ ಸ್ವಂತ ಜೀವವನ್ನು ಎಲ್ಲವನ್ನು ಮರೆತು ಈ ಸಮಾಜಕ್ಕಾಗಿ ಅರ್ಪಣೆ ಮಾಡುವಂತ ಸಂಘ ಅದು SSF ಆಗಿರುತ್ತದೆ. ಆ ಒಂದು ಸಂಘಟನೆ ಮುಖಾಂತರ ಇವತ್ತು ಒಂದು ಹಳೆ ಆಂಬುಲೆನ್ಸ್ ಅನ್ನು ಕೊಟ್ಟು ಹೊಸ ಆಂಬುಲೆನ್ಸ್ ಅನ್ನು ಖರೀದಿಸಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಸೇವೆ ಇದೊಂದು ಬಡ ಜನರಿಗೆ ಇರುವಂತಹ ಸೇವೆ. ಇದರಲ್ಲಿ ಜಾತಿ ಮತ ಭೇದ ಇಲ್ಲ, ಎಲ್ಲರಿಗೂ ದಕ್ಕುವಂತ ಸೇವೆ. ಇದನ್ನು ಖಂಡಿತವಾಗಿಯೂ ಸರ್ವಶಕ್ತನಾದ ಅಲ್ಲಾಹನು ಸ್ವೀಕರಿಸಲಿ. ನಿಮ್ಮ ಈ ಸೇವೆ ನಿರಂತರವಾಗಿ ಈ ಒಂದು ದೇಶದಲ್ಲಿ ಈ ಜನತೆಗೆ ಸಿಗುವಂತಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಒಂದೆರಡು ಮಾತುಗಳ ವಿರಾಮ ಆಗ್ತಾನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. SSF ಕರ್ನಾಟಕ ರಾಜ್ಯ ಅಧ್ಯಕ್ಷರಂತಹ ಹಾಫಿಜ್ ಸುಫಿಯಾನ್ ಸಖಾಫಿ ಸಾದ್ ಅವರನ್ನು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. SSF ರಾಜ್ಯಾಧ್ಯಕ್ಷರಾದ ಹಾಫಿಜ್ ಸುಫಿಯಾನ್ ಸಖಾಫಿ ಸಾದ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ಆಶಂಸಾ ಮಾತುಗಳನ್ನು ಆಡಬೇಕಾಗಿ SYS ಸುಳ್ಯ ಸೋನ್ ಅಧ್ಯಕ್ಷರಾದಂತಹ ಲತೀಫ್ ಜೌಹರಿ ಉಸ್ತಾದ್ ಅವರನ್ನು ಆಮಂತ್ರಿಸ್ತಾ ಇದ್ದೇನೆ. السلام عليكم ورحمة الله وبركاته. الحمد لله رب العالمين، والصلاة والسلام على أشرف المرسلين وعلى آله وصحبه أجمعين. أما بعد. ഏറ്റവും ബഹുമാനവും ആദരവും നിറഞ്ഞ സയ്യിദ് അവറുകളെ, ബഹുമാന്യരായ സുഫിയാൻ സഖാഫി ഉസ്താദ്, അതുപോലെ തന്നെ ഇവിടെ ഒരുമിച്ച് കൂടിയിരിക്കുന്ന പണ്ഡിതന്മാരെ, സംഘകുടുംബത്തിലെ നേതാക്കളെ, അല്ലാഹു സുബ്ഹാനഹു വ തആല നമ്മളെ കബൂലാക്കുമാറാകട്ടെ. നമ്മൾ ഒരുമിച്ച് കൂടിയതിന്റെ ഉദ്ദേശം എന്താണെന്ന് നമ്മൾ മനസ്സിലാക്കി കഴിഞ്ഞു. അൽഹംദുലില്ലാഹ്, സുള്യ ഡിവിഷൻ SSF പുതിയതായി പുറത്തിറങ്ങുന്ന ആംബുലൻസ് സമൂഹത്തിന് സമർപ്പിക്കുന്ന സുന്ദരമായ ഒരു നിമിഷത്തിലാണ്. അൽഹംദുലില്ലാഹ്, എവിടെയെങ്കിലും രോഗികളായി കഴിയുന്ന ആളുകൾ, അതുപോലെ തന്നെ എല്ലാ അടിയന്തര ഘട്ടത്തിൽ വിട്ടുപോയ ആളുകളെ സഹായിക്കാൻ വേണ്ടി ദിവസത്തിൽ എല്ലാ 24 മണിക്കൂറും ഏത് സമയത്തും ഫോൺ കോൾ ചെയ്താൽ ഇൻഷാ അല്ലാഹ് അവരെ ഹോസ്പിറ്റലിലേക്ക് സുരക്ഷിതമായി എത്തിക്കാനും അവരുടെ ജീവൻ നിലനിർത്താൻ വേണ്ടി സഹായിക്കാനുമുള്ള വലിയൊരു സാന്ത്വന പ്രവർത്തനത്തിന് വേണ്ടിയാണ് നമ്മളിപ്പോൾ ഒരുങ്ങിയിരിക്കുന്നത്. പരിശുദ്ധമായ ഖുർആനിൽ അല്ലാഹു തആല പറഞ്ഞില്ലേ, വമൻ അഹ്യാഹ ഫകഅന്നമാ അഹ്യന്നാസ ജമീആ.
ഒരു മനുഷ്യനെ നിങ്ങൾ ജീവൻ നിലനിർത്താൻ വേണ്ടി സഹായിച്ചാൽ സമൂഹത്തിന്റെ മുഴുവൻ ആളുകളെയും നിങ്ങൾ അവരുടെ ജീവൻ നിലനിർത്തിയതിന് തുല്യമാണെന്ന് പരിശുദ്ധമായ ഖുർആൻ പറഞ്ഞില്ലേ? അൽഹംദുലില്ലാഹ്, ഈ ഒരു ആംബുലൻസ് പുറത്തിറങ്ങാൻ വേണ്ടി സഹകരിച്ച എല്ലാവർക്കും അല്ലാഹു തആല അർഹമായ പ്രതിഫലം നൽകി അനുഗ്രഹിക്കുമാറാകട്ടെ. രോഗിയായി എല്ലാവിധ ആശംസകളും അർപ്പിച്ചുകൊണ്ട് തൽക്കാല വാക്കുകൾക്ക് വിടാം. അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി.